ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೇವಶೆಟ್ಟಳ್ಳಿ ಗ್ರಾಮದಲ್ಲಿ ಕೆರೆಯೊಂದನ್ನು ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮದ ಮುಖಂಡ ಸಂತೋಷ್ ಕುಮಾರ್ ಆರೋಪಿಸಿದ್ದಾರೆ. ಈ ಬಗ್ಗೆ ಹೊಸಕೋಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಶೆಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ 92ರಲ್ಲಿ 29.38 ಗುಂಟೆ ಜಮೀನಿದ್ದು ಎಂ ಕೃಷ್ಣಪ್ಪ ಎಂಬುವರು ಸುಮಾರು 4 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಅಂದಿನ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು 2022 ಜುಲೈ 26ರಂದು ಆಗಿನ ತಹಶೀಲ್ದಾರ್ ಮಹೇಶ್ ಅವರು ಒತ್ತುವರಿ ತೆರವಿಗೆ ಆದೇಶ ನೀಡಿದ್ದರು. ಈ ಬಗ್ಗೆ ಒತ್ತುವರಿದಾರರು ಹೈಕೋರ್ಟ್ ಮೆಟ್ಟಲೇರಿದ್ದು ನ್ಯಾಯಾಲಯ ಸಹ ಒತ್ತುವರಿ ತೆರವು ಮಾಡಲು ಈ ಹಿಂದಿನ ತಹಶೀಲ್ದಾರ್ ನೀಡಿದ ಆದೇಶವನ್ನು 2026 ಜುಲೈ ತಿಂಗಳಲ್ಲಿ ಎತ್ತಿ ಹಿಡಿದಿದೆ. ನ್ಯಾಯಾಲಯದ ಆದೇಶದಂತೆ ಒತ್ತುವರಿ ತೆರವುಗೊಳಿಸಬೇಕು. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ. ಒತ್ತುವರಿ ತೆರವು ಮಾಡಿ ಎಂದು ಹಲವು ದಿನಗಳಿಂದ ಕಚೇರಿಗಳಿಗೆ ಅಲೆದಾಡಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಸಂತೋಷ್ ಕುಮಾರ್ ಆರೋಪಿಸಿದ್ದಾರೆ. ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇದನ್ನ ತೆರವುಗೊಳಿಸಿ ಅಂತ ಹೇಳಿ ತಿರುಮಶೆಟ್ಟಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಇವರು ಅದನ್ನ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ. ಯಾವ ಕೋರ್ಟ್ಗೆ? ಸೆಕೆಂಡ್ ಅಡಿಷನಲ್ ಸೀನಿಯರ್ ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ 2009 ಇದು ಕೇಸು ಇದಾದ್ರೆ 2013 ಆರ್ಡರ್ಸ್ ಆಗುತ್ತೆ ಇವ್ರ ವಿರುದ್ಧ. ಏನಂತ ಆಗುತ್ತೆ? ಸುಮಾರು 3 ವರ್ಷ 8 ತಿಂಗಳು 22 ದಿನ ಈ ಕೇಸ್ ನಡೆಯುತ್ತೆ. ಈ ಕೇಸ್ ನಡೆದ ಮೇಲೆ ಮತ್ತೆ ಇವ್ರು ಅಪೀಲ್ ಹೋಗ್ತಾರೆ. ಇದ್ರ ಸ್ಟೋರಿ ಹೇಳ್ತೀನಿ ಮತ್ತೆ ನಿಮ್ಗೆ. ಮತ್ತೆ ಅಪೀಲ್ ಹೋದಾಗ ಮತ್ತೆ ಅದ್ರ OS ನಂಬರು 215/2013. ಯಾವಾಗ? 2013 ಮತ್ತೆ ಅಪೀಲ್ ಹೋಗ್ತಾರೆ. ಯಾವಾಗ? 2013 24/9/2013 ಮತ್ತೆ ಈ ಕೇಸ್ ವಜಾ ಆಗುತ್ತೆ ಕೃಷ್ಣಪ್ಪ ವಿರುದ್ಧ. ಏನಂತ ಆಗುತ್ತೆ? ಡೇಟ್ ಬಂದು 13/12/2012 ವಜಾ ಆಗುತ್ತೆ. 2017 ವಜಾ ಆಗುತ್ತೆ. 2017 ಇಲ್ಲಿ ಬಂದು 2013 ಸರ್ಕಾರ ಪೊಸಿಷನ್ಗೆ ಹೋಗ್ಬೋದಾಗಿತ್ತು. ಅವ್ನ ಅಪೀಲ್ ಹೋದ್ರು ಸ್ಟೇ ಇದ್ರೆ ಮಾತ್ರ ಅದನ್ನ ಯಥಾಸ್ಥಿತಿ ಕಾಪಾಡಬೇಕು. ಯಾವ್ದ್ರ ಮೇಲೇನು ಸ್ಟೇ ಇಲ್ಲ. ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರ ಬರ್ಲಿ, ನಾವು ಸರ್ಕಾರಗಳ ಮೇಲೆ ಹೇಳಲ್ಲ, ಅಧಿಕಾರಿಗಳ ಜವಾಬ್ದಾರಿ ಇದು. ಕನ್ಸರ್ನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದನ್ನ ಫಾಲೋ ಅಪ್ ಮಾಡಿ ಅವ್ರ ಪೊಸಿಷನ್ ತಗೊಬೇಕು. ಇಷ್ಟೆಲ್ಲ ಆದ್ರೂ ಸುಮಾರು ಒಟ್ಟಾರೆ 17 ವರ್ಷ ಆಗಿದೆ. 17 ವರ್ಷದಿಂದ ಆತ ಪೊಸಿಷನ್ ಆಗಿದ್ದಾನೆ. ಅದ್ರ ಹಿಂದೆ 30 ವರ್ಷದಿಂದನೂ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಗ್ರಾಮಸ್ಥರಿಗೆ ಅಲ್ಲಿ ಹೋದ್ರೆ ತೊಂದರೆ ಕೊಡ್ತಾರೆ. ಅದರಲ್ಲಿ ತೆಂಗಿನ ಮರಗಳಿದೆ, ಅದಕ್ಕೆ CC ಕ್ಯಾಮ್ರಾ ಹಾಕಿದ್ದಾರೆ. ಯಾರಾದ್ರೂ ಹೋದ್ರೆ ಅವ್ರ ಮೇಲೆ FIR ಮಾಡ್ತಾರೆ. 20 ಜನ ಮೇಲೆ FIR ಮಾಡಿದ್ದಾರೆ. ಅವರು ಜಾಗ ಅಲ್ದಿರಾನೆ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಾವು ಇನ್ನು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಿ? ಇನ್ನು ನಾವು ಬ್ರಿಟಿಷ್ ಕಾಲದಲ್ಲಿ ಏನಾದ್ರು ಇದೀವಾ? ಸರ್ಕಾರ ಜಾಗದಲ್ಲಿ ಓಡಾಡಿದ್ರೆ FIR ಮಾಡ್ತಾರೆ ಅಂದ್ರೆ ನಮ್ಮ ರೆವಿನ್ಯೂ ಅಧಿಕಾರಿಗಳು ಎಷ್ಟು ಮಟ್ಟಕ್ಕೆ ಇದನ್ನ ಬೇಜವಾಬ್ದಾರಿ ಆಗಿದ್ದಾರೆ ಅನ್ನೋದು ನಿಮ್ ಗಮನಕ್ಕೆ ತರ್ತಾ ಇದೀವಿ. ಈ ಕೇಸಸ್ ನಮ್ಮ ಹೊಸಕೋಟೆ ತಾಲೂಕಲ್ಲಿ ತಗೊಂಡ್ರೆ ಈ ತರ ಒತ್ತುವರಿಗಳು, ಕೆರೆ ಆಗ್ಲಿ, ಗೋಮಳ ಗುಂಟೆಗಳು ಸುಮಾರು 106 ಎಕರೆ ಇದೆ. ಓಕೆನಾ? ಇಲ್ಲಿ ಏನ್ ಹೇಳ್ತಾರೆ? ಸೇಲ್ ಡೀಡ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಸೇಲ್ ಡೀಡು ನಿಮ್ದಲ್ಲ ಅಂತ ಹೇಳ್ತಾರೆ. ನಿಮ್ದು ಆಗಿರೋದಕ್ಕೆ ಏನಾದ್ರು ಎವಿಡೆನ್ಸ್ ಕೊಡಿ ಅಂದ್ರೆ ಅವ್ರ ಹತ್ರ ಯಾವುದೇ ರೀತಿ ಎವಿಡೆನ್ಸ್ ಇರಲ್ಲ. ಇದಕ್ಕೆ ಸಾಕ್ಷಿಗೆ ಇಬ್ಬರನ್ನ ಕರೀತಾರೆ. ಆ ಸಾಕ್ಷಿದಾರ ಯಾರು ಅಂದ್ರೆ ಸ್ವಂತ ಅವ್ರ ಸ್ನೇಹಿತರು, ಲಿಂಗಾಪುರದ ಮುನಿಯಪ್ಪ ಹಾಗೂ ಅಟ್ಟ ಗ್ರಾಮಸ್ಥರಾದಂತ ವರದರಾಜು ಅವ್ರನ್ನ ಕರೀತಾರೆ. ಅವರು ಹೇಳಿಕೆ ಕೊಡಿಸ್ತಾರೆ. ಎಲ್ಲಿ? ಕೋರ್ಟಲ್ಲಿ, ಪ್ರೈಮರಿ ಕೋರ್ಟ್ ಹೇಳುತ್ತೆ, ನಿಮ್ಮ ಸಾಕ್ಷಿನ ನಾವು ಯಾವುದೇ ರೀತಿ ಪರಿಗಣಿಸೋದಿಲ್ಲ, ಆಗೋದು ಇಲ್ಲ. ಏನೇ ಇದ್ರು ದಾಖಲೆ ರೀತಿ ನಮಗೆ ಎವಿಡೆನ್ಸ್ ಕೊಡಿ ಅಂತ ಹೇಳ್ತಾರೆ. ಅಲ್ಲೂ ಅದು ರಿಜೆಕ್ಟ್ ಆಗುತ್ತೆ. ಇದು ಕೃಷ್ಣಪ್ಪ ಅನ್ನೋರ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೇಸ್ನ ಟೇಕ್ ಆಫೇ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು RIS ಕೇಸು ಪೆಂಡಿಂಗ್ ಇದೆ ಕೋರ್ಟಲ್ಲಿ. ಯಾವ್ದದು? 255/2018. ಇದು ಕೇಸು 2018 ಫೈಲ್ ಆಗಿದೆ, ಅಪೀಲ್ ಹೋಗಿರೋದು. ಇಲ್ಲಿವರೆಗೂ ಇದ್ರ ಬಗ್ಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಯಾರನ್ನೇ ಕೇಳಿ, ನನಗ್ ಗೊತ್ತಿಲ್ಲ. ಇನ್ನು 20 ವರ್ಷ ಬಿಟ್ಟು ಬನ್ನಿ, ಈ ಕೇಸ್ ಹಿಂಗೆ ಇರುತ್ತೆ. ಅಂದ್ರೆ ವ್ಯವಸ್ಥಿತವಾಗಿ ಅಧಿಕಾರಿಗಳು, ಎಲ್ಲಾ ಅಧಿಕಾರಿಗಳು ಅಂತೂ ನಾವ್ ಹೇಳಲ್ಲ, ಅಧಿಕಾರಿಗಳಂತೂ ಹೇಳಲ್ಲ, ನಮಗೂ ಗೊತ್ತಿಲ್ಲ. ಇದು ಒಂದು ಹಂತವಾಗಿ ಇದನ್ನ ಸಮಾಧಿ ಮಾಡಿಬಿಟ್ಟಿರ್ತಾರೆ. ಇದೇ ತರ ಈಗ ಹೈಕೋರ್ಟ್ ಅಲ್ಲೂ ಮಾಡಕ್ ನೋಡಿದ್ರು. ಯಾವತ್ತು ನಾವು ಇದನ್ನ ಚಾಲೆಂಜ್ ಆಗಿ ತಗೊಂಡ್ರಿ ಅಂದ್ರೆ 20 ಜನ ಮೇಲೆ FIR ಮಾಡಿದ್ರು. ಆವತ್ತು ಈ ಚಾಲೆಂಜ್ ಆಗಿ ತಗೊಂಡು ನಾವು ಸಕ್ಸಸ್ಫುಲ್ ಆಗಿ ಕೇಸನ್ನು ವಜಾ ಮಾಡಿದೀವಿ. ವಜಾ ಮಾಡಿದ್ಮೇಲೆನು ನಮ್ಮ ತಾಲೂಕು ಆಡಳಿತ ಯಾಕೆ ಮೀನಾಮೇಷ ಎಣಿಸ್ತಾ ಇದೆಯೋ ನಮಗ್ ಗೊತ್ತಿಲ್ಲ. ಮಾನ್ಯ ತಹಸೀಲ್ದಾರ್ ಆದಂತ ಶೀತಲ್ ಮೇಡಮ್ ಅವರು ಇವತ್ತು ಇಲ್ಲಿ ಲಭ್ಯತೆ ಇರಲಿಲ್ಲ. ಉಪ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ.
ರಿಸೀವ್ಡ್ ತಗೊಂಡಿದೀವಿ, 1 ವಾರ ಕಾಲಾವಕಾಶಗಳು ಕೊಟ್ಟಿದೀವಿ. 1 ವಾರದೊಳಗಡೆ ಅವ್ರು ಬಂದು ಅವರು ಪೊಸಿಷನ್ ಏನಿದೆಯೋ ಮಾರ್ಕ್ ಮಾಡಿ, ಅದು ಸರ್ಕಾರಿ ಜಾಗ, ಸರ್ಕಾರಿ ಕೆರೆ ಅಂತೇಳಿ ಬೋರ್ಡ್ ಹಾಕಿ ಅವರು ಪೊಸಿಷನ್ ಬಿಟ್ರೆ ಸರಿ. ಬಿಡ್ಲಿಲ್ಲ ಮುಂದಿನ ರೀತಿ ಈಗ ಹೆಂಗೆ ಕಾನೂನು ರೀತಿ ಹೋರಾಟ ಮಾಡಿದ್ವೋ ಇದೇ ರೀತಿ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವ್ರಿಗೂ ಹೇಳ್ತಾ ಇದೀವಿ. ಆಮೇಲೆ ನಮ್ಮ ತಾಲೂಕಿನ ಮೊದಲ ಪ್ರಜೆ ಆದಂತ ಮಾನ್ಯ ಶಾಸಕರಾದಂತ ಶರತ್ ಬಚ್ಚೇಗೌಡರು ಸರ್ ಅವ್ರಿಗೆ ನಿಮ್ಮ ಮಾಧ್ಯಮದವರ ಮುಖಾಂತರ ನಾವ್ ಏನ್ ಮನವಿ ಮಾಡ್ತೀರಿ ಅಂದ್ರೆ, ದಿನಾಂಕ ಜುಲೈ ಮಾನ್ಯ ಶಾಸಕರಿಗೆ ತಾಲೂಕು ಆಡಳಿತ ಗಮನಕ್ಕೆ ತಂದು ಇದನ್ನ ಕೂಡಲೇ 1 ವಾರದೊಳಗಡೆ ಇದನ್ನ ಸರ್ಕಾರದ ವಶಕ್ಕೆ ಪಡಿಸ್ಕೊಬೇಕು ಅಂತೇಳಿ ಹೇಳ್ತೀವಿ. ಆಮೇಲೆ ಇನ್ನೊಂದು ಅತಿ ಮುಖ್ಯವಾದ ಸಂಗತಿ ಏನಂದ್ರೆ, ಕೋರ್ಟಲ್ಲಿ ಏನ್ ವಾದ ಮಾಡ್ತಾರೆ ಇವರು, ದೇವಶೆಟ್ಟಹಳ್ಳಿ ಕೆರೆನೇ ಇಲ್ಲ ಅಂತೇಳಿ ಒಂದು ಫೇಕು ವಿಲೇಜ್ ಮ್ಯಾಪ್ ತಂದು ಕೊಡ್ತಾರೆ. ನಾವು ಅದಕ್ಕೆ ಪುರಾವೆ ಆಗಿ ಡ್ರೋನ್ ಶೂಟ್ ಮಾಡಿಸ್ತೀವಿ. ಡ್ರೋನ್ ಶೂಟ್ ಯಾವ ರೀತಿ ಮಾಡಿಸ್ತೀವಿ ಅಂದ್ರೆ, ಜಿನ್ನಾಗರ ಕೆರೆ, ದೇವಶೆಟ್ಟಹಳ್ಳಿ ಕೆರೆ, ಕೋಡಹಳ್ಳಿ ಕೆರೆನ ಶೂಟ್ ಮಾಡಿಸ್ತೀವಿ. ವಾಟರ್ ಫ್ಲೋ ಹೆಂಗ್ ಫ್ಲೋ ಆಗುತ್ತೋ ಇನ್ಕ್ಲೂಡಿಂಗ್ ಕಾಲುವೆ ಸಮೇತ ಡ್ರೋನ್ ಶೂಟ್ ಮಾಡಿಸ್ತೀವಿ. ಇಷ್ಟೆಲ್ಲ ದಾಖಲೆಗಳನ್ನ ನಾವು ಹೈಕೋರ್ಟಲ್ಲಿ ಕೊಟ್ಟಿದ್ದೀವಿ. ಬಟ್ ಇದು ಅವರು ಮುಂದೆ ಅಪೀಲ್ ಹೋಗಂಗಿದ್ರೆ ಹೋಗ್ಲಿ, ನಮ್ಮ ಹತ್ರ ಎವಿಡೆನ್ಸ್ ಇದೆ. ನಾವೇನು ಮುಂದೆ ಅಪೀಲ್ ಮೇ ಬಿ ಇನ್ನೊಂದು ವರ್ಷ ಆಗುತ್ತಾ ಆಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಅಲ್ಲಿ 2 ವರ್ಷ ಆಗುತ್ತಾ ಆಗ್ಲಿ. ಎಂಡ್ ಆಫ್ ದಿ ಡೇ ಇದು ದೇವಶೆಟ್ಟಹಳ್ಳಿ ಗ್ರಾಮ ಸರ್ವೆ ನಂಬರ್ 92 ಗ್ರಾಮಸ್ಥರಿಗೆ ಸೇರಿದಂತ ಆಸ್ತಿ. ಇದನ್ನ ಯಾವುದೇ ಕಾರಣಕ್ಕೂ ಬಿಡಂತ ಪ್ರಶ್ನೆ ಇಲ್ಲ. ಇದರಲ್ಲಿ ಯಾವುದೇ ರೀತಿ ರಾಜಕೀಯದ ವಿಷಯಗಳನ್ನ ಬೆರೆಸಂತ ವಿಚಾರನೂ ಅಲ್ಲ. ಇದು ಯಾವುದೇ ರಾಜಕೀಯದವರೆಗೂ ಸೇರಿಲ್ಲ. ಇನ್ನು ಈ ಕೃಷ್ಣಪ್ಪನವ್ರು ಏನ್ ಮಾಡ್ತಾ ಇದಾರೆ, ಮಾನ್ಯ ಶಾಸಕರ ಹೆಸರು ಹೇಳ್ಕೊಂಡು ಅಲ್ಲಲ್ಲಿ ಪಾಪ ಅವ್ರು ಕೆಟ್ಟ ಹೆಸರು ತರಂತ ವಿಚಾರಗಳು ತರ್ತಾ ಇದ್ದಾರೆ. ಅದು ಆಗ್ಬಾರ್ದು. ಅದಕ್ಕೆ ನಾನು ಹೇಳಿದ್ದು, ನಿಮ್ ಮುಖಾಂತರ ಮಾನ್ಯ ಶಾಸಕರಿಗೆ ಮನವಿ ಮಾಡೋದೇನು ಅಂದ್ರೆ, ಕೆರೆ ಜಾಗನ ದಯವಿಟ್ಟು ಸರ್ ನೀವು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಂದು ಇದನ್ನು ಕೂಡಲೇ ಬಂದೋಬಸ್ತ್ ಮಾಡಿ ನಿಮ್ಮ ವಶಕ್ಕೆ ಪಡಿಸ್ಕೊಬೇಕು ಅಂತೇಳಿ, ಸರ್ಕಾರದ ವಶಕ್ಕೆ ಪಡಿಸ್ಕೊಬೇಕು ಅಂತೇಳಿ ಮನವಿ ಮಾಡ್ತಾ ಇದೀವಿ.